ಎಲ್ಲರಿಗೂ ನಮಸ್ಕಾರ. ನಮ್ಮ ಸಂಗಾತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಸುಸಂತಿ. ಮಾತೆ ಶ್ರೀ ದುರ್ಗೆಯ ಪ್ರಾರ್ಥನೆಯೊಂದಿಗೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ. ನಮಃ ಪ್ರಕೃತ್ಯೈ ಭದ್ರಾಯೈ ನಿಯತಃ ಪ್ರಣತಾ ಸ್ಮೃತಾಂ. ದುರ್ಗಾಯೈ ದುರ್ಗಪಾರಾಯೈ ಸಾರಾಯೈ ಸರ್ವಕಾರಿಣ್ಯೈ ಖ್ಯಾತ್ಯೈ ತಥೈವ ಕೃಷ್ಣಾಯೈ ಧೂಮ್ರಾಯೈ ಸತತಂ ನಮಃ. ನವರಾತ್ರಿ ಹೆಸರೇ ಸೂಚಿಸೋ ಹಾಗೆ 9 ರಾತ್ರಿಗಳು. ಈ 9 ದಿನ ರಾತ್ರಿಗಳಲ್ಲೂ ಶಕ್ತಿ ಸ್ವರೂಪಿಣಿಯಾದ ದುರ್ಗೆಯನ್ನ ಹಲವು ನಾಮಗಳಿಂದ ಪೂಜಿಸೋದು ಕಾಲಾನುಕಾಲಗಳಿಂದ ನಡೆದುಕೊಂಡು ಬಂದಿರುವಂಥ ಪದ್ಧತಿ. ಪ್ರತಿ ಸಾರಿ ಋತು ಬದಲಾವಣೆ ಆದಾಗ ಕೂಡ ನವರಾತ್ರಿಯನ್ನು ಆಚರಿಸಲಾಗುತ್ತೆ. 4 ಋತುಗಳಲ್ಲಿ ಅಮಾವಾಸ್ಯೆಯ ನಂತರದ ಪಾಡ್ಯ ನವರಾತ್ರಿಯ ಆರಂಭ. ಈ 4 ನವರಾತ್ರಿಗಳು ಯಾವ್ಯಾವುದು ಅಂತ ನೋಡೋದಾದರೆ, ಮೊದಲನೆಯದಾಗಿ ವಸಂತ ನವರಾತ್ರಿ. ಅದು ಚೈತ್ರ ಮಾಸದ ಆರಂಭ. ಯುಗಾದಿಯ ಪಾಡ್ಯದಿಂದ ಹಿಡಿದು ರಾಮನವಮಿಯವರೆಗೆ 9 ದಿನಗಳ ಕಾಲ ಈ ವಸಂತ ನವರಾತ್ರಿಯನ್ನು ಆಚರಿಸಲಾಗುತ್ತೆ. ಎರಡನೆಯದು ಆಷಾಢ ನವರಾತ್ರಿ. ಮೂರನೆಯದು ಶರನ್ನವರಾತ್ರಿ. ಇದು ಆಶ್ವಯುಜ ಮಾಸದಲ್ಲಿ ಆಚರಿಸುವಂಥದ್ದು. ಇದೇ ಸಮಯದಲ್ಲಿ ಮಹಾದುರ್ಗೆಯು ರಾಕ್ಷಸರನ್ನು ಸಂಹರಿಸಿ ಅವರ ದುಷ್ಟತನದ ವಿರುದ್ಧ ವಿಜಯಿಯಾದ ಕಾರಣ ಇದನ್ನು ಮಹಾನವರಾತ್ರಿ ಅಂತ ಕೂಡ ಕರೀತಾರೆ. ನಾಲ್ಕನೆಯದು ಪೌಷ ನವರಾತ್ರಿ. ಆದರೆ ಮುಖ್ಯವಾಗಿ ಶರನ್ನವರಾತ್ರಿ ಅಥವಾ ಮಹಾನವರಾತ್ರಿ ಮತ್ತು ಚೈತ್ರ ನವರಾತ್ರಿ ಅಥವಾ ವಸಂತ ನವರಾತ್ರಿ ಇದನ್ನು ವ್ಯಾಪಕವಾಗಿ ಆಚರಿಸುವಂಥದ್ದು. ಬಹಳ ವಿಶೇಷವಾಗಿರತಕ್ಕಂಥ ಈ 9 ರಾತ್ರಿಗಳು ನಮ್ಮಲ್ಲಿರಬಹುದಾದಂತಹ ಎಲ್ಲ ಋಣಾತ್ಮಕ ಶಕ್ತಿಯನ್ನು ಧನಾತ್ಮಕ ಶಕ್ತಿಯನ್ನಾಗಿ ಪರಿವರ್ತಿಸುವಂತಹ ಕಾಲ. ದುಷ್ಟತನದ ವಿರುದ್ಧ ಒಳ್ಳೆಯದರ ಜಯ, ಅಧರ್ಮದ ವಿರುದ್ಧ ಹೋರಾಡಿ ಧರ್ಮದ ಗೆಲುವು. ಇನ್ನು ಈ ನವರಾತ್ರಿಯ ಆಚರಣೆಗಳ ಬಗ್ಗೆ ತಿಳಿಯೋದಾದರೆ, ನವರಾತ್ರಿಯ ಈ 9 ರಾತ್ರಿಗಳನ್ನು 3 ದಿನದ 3 ಭಾಗಗಳನ್ನಾಗಿ ಮಾಡಿ ಆಚರಿಸಲಾಗುತ್ತೆ. ಮೊದಲನೆಯ 3 ದಿನ ದುಷ್ಟ ಸಂಹಾರದ ಸರ್ವೋಚ್ಚ ಪ್ರಬಲ ಶಕ್ತಿ ದೇವತೆಯನ್ನಾಗಿ ದುರ್ಗಾದೇವಿಯನ್ನು ಪೂಜಿಸಲಾಗುತ್ತೆ. ನಂತರದ 3 ದಿನಗಳನ್ನು ಸಂಪತ್ತಿನ ಸಮೃದ್ಧಿಯ ಸಂಕೇತವಾಗಿ ಲಕ್ಷ್ಮೀದೇವಿಯನ್ನು ಪೂಜಿಸಲಾಗುತ್ತೆ. ನಂತರ ಕೊನೆಯ 3 ದಿನಗಳನ್ನು ಜ್ಞಾನದ ಅಧಿದೇವತೆಯನ್ನಾಗಿ ಸರಸ್ವತಿಯನ್ನು ಪೂಜಿಸಲಾಗುತ್ತೆ. ಈ ನವರಾತ್ರಿಯನ್ನು ನಮ್ಮ ದೇಶದಲ್ಲಿ ಹಲವು ರಾಜ್ಯಗಳಲ್ಲಿ, ಹಲವು ಪ್ರಾಂತ್ಯಗಳಲ್ಲಿ ಹಲವು ರೀತಿಯಲ್ಲಿ ಆಚರಿಸಲಾಗುತ್ತೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರೋದಾದರೆ ನಾವು ಇದನ್ನು ದಸರಾ ಹಬ್ಬವಾಗಿ ಆಚರಿಸ್ತೀವಿ. ರಾಜಮನೆತನದ ಒಡೆತನದಲ್ಲಿದ್ದ ನಾವು ಪಟ್ಟದ ಗೊಂಬೆಯನ್ನು ಕೂರಿಸಿ ಅದರ ಜೊತೆಗೆ ಹಲವು ರೀತಿಯ ವಿವಿಧ ಗೊಂಬೆಗಳನ್ನು ಕೂರಿಸಿ ಗೊಂಬೆ ಹಬ್ಬವಾಗಿ ಆಚರಿಸ್ತೀವಿ. ದಸರಾ ಉತ್ಸವಗಳು ನಡೆಯುತ್ತೆ. ಮೈಸೂರು, ಶಿವಮೊಗ್ಗ ಇಂಥ ಕಡೆ ದಸರಾ ಉತ್ಸವಗಳು ಕೂಡ ನಡೆಯುತ್ತೆ. ಮತ್ತು ಈ ಸಮಯದಲ್ಲಿ ಈ 9 ದಿನಗಳಲ್ಲಿ ಬಾಲಕಿಯರನ್ನು ಕರೆದು ಅವರಲ್ಲಿ ದೇವಿಯನ್ನು ಕಂಡು ಅವರಿಗೆ ಇಷ್ಟವಾದ ಸಿಹಿ ವಸ್ತ್ರ ಎಲ್ಲ ಕೊಟ್ಟು ಬಾಗಿನ ಕೊಟ್ಟು ಕೂಡ ಆಚರಿಸ್ತೀವಿ. ಹಾಗೆಯೇ ಉತ್ತರ ಭಾರತದಲ್ಲಿ ದುರ್ಗಾ ಪೂಜೆಗೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಆಚರಿಸ್ತಾರೆ. ಈ ನವರಾತ್ರಿಯಲ್ಲಿ 9 ದಿನಗಳ ಕಾಲ ಕೂಡ ದುರ್ಗೆಯನ್ನು 9 ವಿವಿಧ ನಾಮರೂಪಗಳಿಂದ ಆಹ್ವಾನಿಸಿ ಪೂಜಿಸಿ ಆರಾಧನೆ ಮಾಡಲಾಗುತ್ತೆ. ಹಾಗೆಯೇ ಮನುಷ್ಯನ ದೇಹ ರಚನೆಯನ್ನು ನೋಡಿದಾಗ ನಮ್ಮ ದೇಹದಲ್ಲಿ 9 ವಿವಿಧ ಭಾಗಗಳಲ್ಲಿ 9 ಚಕ್ರಗಳು ಇರುವುದನ್ನು ಗಮನಿಸಬಹುದು. ಇದರಲ್ಲಿ 7 ಚಕ್ರಗಳು ದೇಹದ ಒಳಭಾಗದಲ್ಲೂ ಮತ್ತು 2 ಚಕ್ರಗಳು ದೇಹದ ಹೊರಭಾಗದಲ್ಲಿ ಇದೆ. ಈ 9 ಚಕ್ರಗಳು ಕೂಡ ಒಂದು ದೈವಿಕ ಶಕ್ತಿಯ ಮತ್ತು ಅರಿವಿನ ಕೇಂದ್ರವಾಗಿದೆ. ಹಾಗಾಗಿ ಇದನ್ನು ಶಕ್ತಿ ಕೇಂದ್ರ ಅಥವಾ ಸ್ಪೈರಲ್ ಆಫ್ ಎನರ್ಜಿ ಅಂತಲೇ ಕರೆಯಲಾಗುತ್ತೆ. ಈ ನವರಾತ್ರಿ ಈ ಶಕ್ತಿ ಕೇಂದ್ರಗಳನ್ನು ಪ್ರಚೋದನೆಗೊಳಿಸಿ, ಉದ್ದೀಪನಗೊಳಿಸಿ, ಒಟ್ಟುಗೂಡಿಸಿ ಅವುಗಳ ನಡುವೆ ಒಂದು ಸಾಮರಸ್ಯವನ್ನು ತರಕ್ಕೆ ಸುಸಮಯ ಅಂತಲೇ ಹೇಳಬಹುದು. ದೇವಿಯ ಒಂದೊಂದು ನಾಮ ಕೂಡ ಒಂದೊಂದು ಚಕ್ರಕ್ಕೆ ಸಂಬಂಧಿಸಿದ್ದಾಗಿದೆ. ನವರಾತ್ರಿಯಲ್ಲಿ 9 ದಿನಗಳ ಕಾಲ ದುರ್ಗೆಯನ್ನು
9 ವಿವಿಧ ನಾಮರೂಪಗಳಲ್ಲಿ ಆಹ್ವಾನಿಸಿ ಪೂಜಿಸಿ ಆರಾಧನೆ ಮಾಡಲಾಗುತ್ತೆ. ಈ 9 ನಾಮರೂಪಗಳು ಯಾವ್ಯಾವುದು ಅಂತ ಒಂದೊಂದಾಗಿ ನೋಡೋಣ. ಮೊದಲನೆಯ ದಿನ ಅಂದರೆ ಪಾಡ್ಯದ ದಿನ ಶೈಲಪುತ್ರಿ. ಇದು ಜಗನ್ಮಾತೆಯ ಮೊದಲನೆಯ ರೂಪ. ಗಿರಿರಾಜನ ಮಗಳಾಗಿ ಹುಟ್ಟಿ ನಂದಿವಾಹನಳಾಗಿ ಶಿರದಲ್ಲಿ ಅರ್ಧಚಂದ್ರನನ್ನು ಧರಿಸಿ ಕೈಯಲ್ಲಿ ತ್ರಿಶೂಲ ಖಡ್ಗಗಳನ್ನು ಹಿಡಿದು ಭಕ್ತರಿಗೆ ಅನುಗ್ರಹ ನೀಡುತ್ತಾಳೆ. ಸ್ಫೂರ್ತಿ ಉಲ್ಲಾಸಗಳನ್ನು ಕರುಣಿಸ್ತಾಳೆ. ಇವಳು ಮೂಲಾಧಾರ ಚಕ್ರಕ್ಕೆ ಅಧಿದೇವತೆ. ಮೂಲಾಧಾರ ಚಕ್ರದ ವರ್ಣ ಕೆಂಪು. ಇದರ ಶ್ಲೋಕ ಈ ರೀತಿಯಾಗಿದೆ: ವಂದೇ ವಾಂಛಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಾಂ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನೀಂ. ಮತ್ತೊಂದ್ಸತಿ: ವಂದೇ ವಾಂಛಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಾಂ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನೀಂ. ಎರಡನೆಯ ದಿನ ಅಂದರೆ ಬಿದಿಗೆಯ ದಿನ ಬ್ರಹ್ಮಚಾರಿಣಿ. ಇದು ದುರ್ಗಾದೇವಿಯ ಎರಡನೆಯ ರೂಪ. ಶಿವನನ್ನು ವರಿಸಲು ಪಾರ್ವತೀದೇವಿಯು ತಪಸ್ಸನ್ನು ಕೈಗೊಂಡಾಗ ಕಮಂಡಲು, ಜಪಮಾಲೆ, ಹೂಗಳನ್ನು ಹಿಡಿದು ಬ್ರಹ್ಮಚಾರಿಣಿ ರೂಪಿಣಿಯಾಗಿರ್ತಾಳೆ. ಅದೇ ರೂಪದಲ್ಲಿ ಪೂಜಿಸಲ್ಪಡುವ ಇವಳು ಬ್ರಹ್ಮಜ್ಞಾನವನ್ನು ನೀಡುವಂಥವಳಾಗಿದ್ದಾಳೆ. ಇವಳು ಸ್ವಾಧಿಷ್ಠಾನ ಚಕ್ರಕ್ಕೆ ಅಧಿದೇವತೆ. ಸ್ವಾಧಿಷ್ಠಾನ ಚಕ್ರದ ಬಣ್ಣ ಕಿತ್ತಳೆ. ಇದರ ಶ್ಲೋಕ ಈ ರೀತಿಯಾಗಿದೆ: ದಧಾನ ಕರಪದ್ಮಾಭ್ಯಾಂ ಅಕ್ಷಮಾಲಾ ಕಮಂಡಲು ದೇವಿ ಪ್ರಸೀದತು ಮಯೀಂ ಬ್ರಹ್ಮಚಾರಿಣ್ಯನುತ್ತಮ. ಮತ್ತೊಂದು ಸರಿ: ದಧಾನ ಕರಪದ್ಮಾಭ್ಯಾಂ ಅಕ್ಷಮಾಲಾ ಕಮಂಡಲು ದೇವಿ ಪ್ರಸೀದತು ಮಯೀಂ ಬ್ರಹ್ಮಚಾರಿಣ್ಯನುತ್ತಮ. ಮೂರನೆಯ ದಿನ ಅಂದರೆ ತದಿಗೆಯ ದಿನ ಚಂದ್ರಘಂಟ. ಇದು ಜಗದ್ಧಾತ್ರಿಯ ಮೂರನೆಯ ರೂಪ. ಅರ್ಧಚಂದ್ರನನ್ನು ಧರಿಸಿ ಸಿಂಹವಾಹಿನಿಯಾಗಿ 10 ಭುಜಗಳಿಂದ ಕೂಡಿ ಭಕ್ತರಿಗೆ ಅಪರಿಮಿತ ಧೈರ್ಯ ತುಂಬುತ್ತಾ ಎಲ್ಲ ಸವಾಲುಗಳನ್ನು ಎದುರಿಸುವ ಶಕ್ತಿಯನ್ನು ನೀಡ್ತಾಳೆ. ಮನಸ್ಸಿಗೆ ಶಾಂತಿ ಪ್ರಶಾಂತತೆಯನ್ನು ತುಂಬುತ್ತಾ ಅಭಯ ನೀಡುತ್ತಾಳೆ. ಇವಳು ಮಣಿಪುರ ಚಕ್ರದ ಅಧಿದೇವತೆ. ಹಳದಿ ಇದಕ್ಕೆ ಸಂಬಂಧಿಸಿದಂತಹ ಬಣ್ಣ. ಇದಕ್ಕೆ ಸಂಬಂಧಿಸಿದಂತಹ ಶ್ಲೋಕ ಈ ರೀತಿಯಾಗಿದೆ: ಪಿಂಡಜ ಪ್ರವರಾರೂಢ ಚಂಡಕೋಪಾಸ್ತ್ರ ಕೈರ್ಯುತ ಪ್ರಸಾದಂ ತನುತೆ ಮಹ್ಯಂ ಚಂದ್ರಘಂಟೇತಿ ವಿಶ್ರುತ. ಮತ್ತೊಂದು ಸರಿ: ಪಿಂಡಜ ಪ್ರವರಾರೂಢ ಚಂಡಕೋಪಾಸ್ತ್ರ ಕೈರ್ಯುತ ಪ್ರಸಾದಂ ತನುತೆ ಮಹ್ಯಂ ಚಂದ್ರಘಂಟೇತಿ ವಿಶ್ರುತ. ನಾಲ್ಕನೆಯ ದಿನ ಅಂದರೆ ಚತುರ್ಥಿಯ ದಿನ ಕೂಷ್ಮಾಂಡ ರೂಪಿಣಿ. ಇದು ದುರ್ಗೆಯ ನಾಲ್ಕನೆಯ ರೂಪ. ಅಷ್ಟಭುಜಗಳಿಂದ ಕೂಡಿದವಳಾಗಿ ಆದಿಶಕ್ತಿಯು ಸೃಷ್ಟಿಕಾರಿಣಿಯಾಗಿ ಆದಿಸ್ವರೂಪಿಣಿಯಾಗಿ ಭಕ್ತರ ಎಲ್ಲ ಪಾಪಗಳು ಕಷ್ಟಗಳನ್ನು ಕೂಡ ನಿರ್ಮೂಲನಗೊಳಿಸುವವಳಾಗಿದ್ದಾಳೆ. ದೀರ್ಘಾಯಸ್ಸು, ಆರೋಗ್ಯ, ಅಷ್ಟೈಶ್ವರ್ಯಗಳನ್ನು ಕರುಣಿಸುವವಳಾಗಿದ್ದಾಳೆ. ಇವಳು ಅನಾಹತ ಚಕ್ರಕ್ಕೆ ಅಧಿದೇವತೆ. ಇದರ ಬಣ್ಣ ಹಸಿರು. ಇದರ ಶ್ಲೋಕ ಈ ರೀತಿಯಾಗಿದೆ: ಸುರಾ ಸಂಪೂರ್ಣ ಕಲಶಂ ರುಧಿರಾಪ್ಲುತಮೇವ ಚ ದಧಾನ ಹಸ್ತಪದ್ಮಾಭ್ಯಾಂ ಕೂಷ್ಮಾಂಡ ಶುಭದಾಸ್ತು ಮೇ. ಮತ್ತೊಂದು ಸರಿ: ಸುರಾ ಸಂಪೂರ್ಣ ಕಲಶಂ ರುಧಿರಾಪ್ಲುತಮೇವ ಚ ದಧಾನ ಹಸ್ತಪದ್ಮಾಭ್ಯಾಂ ಕೂಷ್ಮಾಂಡ ಶುಭದಾಸ್ತು ಮೇ. ಐದನೆಯ ದಿನ ಅಂದರೆ ಪಂಚಮಿಯ ದಿನ ಸ್ಕಂದಮಾತ. ಇದು ದೇವಿಯ ಐದನೆಯ ರೂಪ. ದುಷ್ಟ ತಾರಕಾಸುರನ ಸಂಹಾರಕ್ಕಾಗಿ ಕಾರ್ತಿಕೇಯನಿಗೆ ಜನ್ಮವಿತ್ತ ದಿನ ಚತುರ್ಭುಜಳಾಗಿ ಬಾಲಸ್ಕಂದನನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಪ್ರಕಾಶಮಾನವಾಗಿ ವಿರಾಜಿತಳಾಗಿರುವ ಭಗವತಿಯು ಭಕ್ತರ ಎಲ್ಲ ಕೋರಿಕೆಗಳನ್ನು ಈಡೇರಿಸುವ ಭಕ್ತವತ್ಸಲೆಯಾಗಿದ್ದಾಳೆ. ಇವಳು ವಿಶುದ್ಧಿ ಚಕ್ರಕ್ಕೆ ಅಧಿದೇವತೆ. ಈ ಚಕ್ರದ ಬಣ್ಣ ನೀಲಿ. ಇದರ ಶ್ಲೋಕ ಈ ರೀತಿಯಾಗಿದೆ:
ಸಿಂಹಾಸನಗತಾ ನಿತ್ಯಂ ಪದ್ಮಾಶ್ರಿತಕರದ್ವಯಂ ಶುಭದಾಸ್ತು ಸದಾ ದೇವಿ ಸ್ಕಂದಮಾತಾ ಯಶಸ್ವಿನಿ. ಮತ್ತೊಂದು ಸರಿ. ಸಿಂಹಾಸನಗತಾ ನಿತ್ಯಂ ಪದ್ಮಾಶ್ರಿತಕರದ್ವಯಂ ಶುಭದಾಸ್ತು ಸದಾ ದೇವಿ ಸ್ಕಂದಮಾತಾ ಯಶಸ್ವಿನಿ. 6ನೆಯ ದಿನ ಅಂದರೆ ಷಷ್ಠಿಯ ದಿನ ಕಾತ್ಯಾಯಿನಿ. ಇದು ಮಾತೆಯ 6ನೆಯ ರೂಪ. ಕಾತ್ಯ ಋಷಿಯ ಮಗಳಾಗಿ ಜನಿಸಿದ್ದರಿಂದ ಈ ಹೆಸರು ಬಂದಿದೆ. ಚತುರ್ಭುಜಳಾಗಿ, ತ್ರಿನೇತ್ರಳಾಗಿ, ಖಡ್ಗಧಾರಿಣಿಯಾಗಿ, ಭಕ್ತರ ಸರ್ವರೋಗ ಸರ್ವ ದುಃಖ ನಿವಾರಣೆಯಾಗಿದ್ದಾಳೆ. ಮಾಂಗಲ್ಯ ಭಾಗ್ಯ ಕರುಣಿಸುವ ವರದಾಯಿನಿಯೂ ಕೂಡ ಆಗಿದ್ದಾಳೆ. ಇವಳು ಆಜ್ಞಾಚಕ್ರಕ್ಕೆ ಅಧಿದೇವತೆಯಾಗಿದ್ದಾಳೆ. ಈ ಚಕ್ರಕ್ಕೆ ಸಂಬಂಧಿಸಿದ ಬಣ್ಣ ಊದಾ. ಇದರ ಶ್ಲೋಕ ಈ ರೀತಿಯಾಗಿದೆ. ಚಂದ್ರಹಾಸೋಜ್ವಲಕರ ಶಾರ್ದೂಲ ವರವಾಹನ ಕಾತ್ಯಾಯಿನಿ ಶುಭಂ ದದ್ಯಾತ್ ದೇವಿ ದಾನದ ಘಾತಿನಿ ಏತತ್ತೇ ವದನಂ ಸೌಮ್ಯಂ ಲೋಚನತ್ರಯಭೂಷಿತಾಂ ಪಾತು ನಃ ಸರ್ವಭೀತಿಭ್ಯಃ ಕಾತ್ಯಾಯಿನಿ ನಮೋಸ್ತುತೆ. 7ನೆಯ ದಿನ ಅಂದರೆ ಸಪ್ತಮಿಯ ದಿನ ಕಾಳರಾತ್ರಿ. ಇದು ಮಾತೆಯ 7ನೆಯ ರೂಪ. ಕೃಷ್ಣವರ್ಣೆಯಾಗಿ ಚತುರ್ಭುಜದಿಂದ ಕೂಡಿ ಖಡ್ಗ ಜಳಪಿಸುತ್ತಾ ಕತ್ತಲಲ್ಲಿ ಕತ್ತಲಾಗಿ ರಣಭಯಂಕರಿಯಾಗಿ ದುಷ್ಟರನ್ನು ಸಂಹಾರ ಮಾಡುತ್ತಾ ಕಾಲರೂಪಿಣಿಯಾಗಿದ್ದರೂ ಕೂಡ ಭಕ್ತರಿಗೆ ಮಂದಸ್ಮಿತಳಾಗಿ ಧೈರ್ಯ ತುಂಬುತ್ತಾ ಅಜ್ಞಾನವೆಂಬ ಕತ್ತಲನ್ನು ಕಳೆದು ಬೆಳಕು ತೋರುವ ಮಾತೆಯಾಗಿದ್ದಾಳೆ. ಕಾಲಚಕ್ರದಿಂದ ಮುಕ್ತಿ ನೀಡುವವಳಾಗಿದ್ದಾಳೆ. ಇವಳು ಸಹಸ್ರಾರ ಚಕ್ರಕ್ಕೆ ಅಧಿದೇವತೆ. ಈ ಚಕ್ರಕ್ಕೆ ಸಂಬಂಧಿಸಿದ ಬಣ್ಣ ನೇರಳೆ. ಇದರ ಶ್ಲೋಕ ಈ ರೀತಿಯಾಗಿದೆ. ಏಕವೇಣಿ ಜಪಾಕರ್ಣಪೂರ ನಾಗ್ನಾ ಖರಾಸ್ಥಿತ ಲಂಬೋಷ್ಟಿ ಕರ್ಣಿಕಾಕರ್ಣಿ ತೈಲಾಭ್ಯಕ್ತ ಶರೀರಿಣಿ ವಾಮಪಾದೋಲ್ಲಸ ಲೋಹಲತಾ ಕಂಟಕಭೂಷಣ ವರ್ಧನ ಮೂರ್ಧಧ್ವಜ ಕೃಷ್ಣ ಕಾಲರಾತ್ರಿರ್ಭಯಂಕರಿ ಕಾಲರಾತ್ರಿರ್ಮಹಾರಾತ್ರಿರ್ಮೋಹರಾತ್ರಿಶ್ಚ ದಾರುಣ ತ್ವಂ ಶ್ರೀಸ್ತ್ವಮೀಶ್ವರಿ ತ್ವಂ ಹ್ರೀಸ್ತ್ವಂ ಬುದ್ಧಿರ್ಬೋಧ ಲಕ್ಷಣ. 8ನೆಯ ದಿನ ಅಂದರೆ ಅಷ್ಟಮಿಯ ದಿನ ಮಹಾಗೌರಿ. ಇದು ದೇವಿಯ 8ನೆಯ ರೂಪ. ವೃಷಭವಾಹನೆಯಾಗಿ ಚಂದ್ರವದನೆ ಶ್ವೇತಾಂಬರಿಯಾಗಿ ಕೈಯಲ್ಲಿ ಡಮರುವನ್ನು ಹಿಡಿದವಳಾಗಿದ್ದಾಳೆ. ಶಿವನ ಅರ್ಧಾಂಗಿಯಾಗಿ ಜ್ಞಾನದಾಯಿನಿಯಾಗಿದ್ದಾಳೆ. ಸರ್ವ ದುಃಖ ನಿವಾರಣೆಯಾಗಿದ್ದಾಳೆ. ಇದರ ಶ್ಲೋಕ ಈ ರೀತಿಯಾಗಿದೆ. ಶ್ವೇತೆ ವೃಷೇ ಸಮಾರೂಢ ಶ್ವೇತಾಂಬರಧರಾಶುಚಿಃ ಮಹಾಗೌರಿ ಶುಭಂ ದದ್ಯಾನ್ ಮಹಾದೇವ ಪ್ರಮೋದದ. ಶ್ವೇತೆ ವೃಷೇ ಸಮಾರೂಢ ಶ್ವೇತಾಂಬರಧರಾಶುಚಿಃ ಮಹಾಗೌರಿ ಶುಭಂ ದದ್ಯಾನ್ ಮಹಾದೇವ ಪ್ರಮೋದದ. 9ನೆಯ ದಿನ ಅಂದರೆ ನವಮಿಯ ದಿನ ಸಿದ್ಧಿದಾತ್ರಿ. ಇದು ದುರ್ಗೆಯ 9ನೆಯ ರೂಪ. ಸಿಂಹಾರೂಢಳಾಗಿ ಕೈಯಲ್ಲಿ ಶಂಖ ಚಕ್ರಗಳನ್ನು ಹಿಡಿದು ಎಲ್ಲ ವಿಧದ ಸಿದ್ಧಿಗಳನ್ನು ಕರುಣಿಸುವವಳಾಗಿದ್ದಾಳೆ. ಭಕ್ತಾಧೀನೆಯಾಗಿ ಪರಿಪೂರ್ಣತೆಯನ್ನು ನೀಡಿ ಸಲಹುತ್ತಾಳೆ. ಇದರ ಶ್ಲೋಕ ಈ ರೀತಿಯಾಗಿದೆ. ಸಿದ್ಧ ಗಂಧರ್ವ ಯಕ್ಷಾದ್ಯೈರಸುರೈರಮರೈರಪಿ ಸೇವ್ಯಮಾನ ಸದಾ ಭೂಯಾತ್ ಸಿದ್ಧಿದಾ ಸಿದ್ಧಿದಾಯಿನಿ. ಇಷ್ಟಲ್ಲದೆ ಬ್ರಹ್ಮಾಣಿ, ವೈಷ್ಣವಿ, ಮಾಹೇಶ್ವರಿ, ಇಂದ್ರಾಣಿ, ಕೌಮಾರಿ, ವಾರಾಹಿ, ಚಾಮುಂಡಿ ಮತ್ತು ನಾರಸಿಂಹೆ ಈ ಅಷ್ಟಮಾತೃಕೆಯರನ್ನು ಪೂಜಿಸಲಾಗುತ್ತದೆ. ಮತ್ತು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯರನ್ನು ಕೂಡ ಆಹ್ವಾನಿಸಿ ಪೂಜಿಸಲಾಗುತ್ತೆ. ಈ 9 ರಾತ್ರಿಗಳು ಕಳೆದ ನಂತರ 10ನೆಯ ದಿನ ವಿಜಯದಶಮಿ. ಮಾತಾ ದುರ್ಗೆಯು ರಾಕ್ಷಸರನ್ನು ಸಂಹರಿಸಿ ವಿಜಯವನ್ನು ಸಾಧಿಸಿದ ದಿನ ಅಂತ ಹೇಳಲಾಗುತ್ತೆ. ಶ್ರೀರಾಮನು ರಾವಣನನ್ನು ಸಂಹರಿಸಿದ್ದು ಕೂಡ ಇದೇ ದಿನ ಅಂತ ಹೇಳ್ತಾರೆ. ದ್ವಾಪರ ಯುಗದಲ್ಲಿ ಪಾಂಡವರು ತಮ್ಮ ಅಜ್ಞಾತವಾಸವನ್ನು ಮುಗಿಸಿ ಇದೇ ದಿನದಂದು ಬನ್ನಿ ಮರದಲ್ಲಿ ಬಚ್ಚಿಟ್ಟಿದ್ದ ತಮ್ಮ ಆಯುಧಗಳನ್ನು ಹೊರತೆಗೆದು ಕೌರವರ ವಿರುದ್ಧ ಹೋರಾಡಿ ಯುದ್ಧ ಮಾಡಿ ವಿಜಯವನ್ನು ಸಾಧಿಸಿದ ದಿನ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಈ ನೆನಪಿನಲ್ಲಿ
ಈ ನವರಾತ್ರಿಯಲ್ಲಿ ಆಯುಧ ಪೂಜೆ, ವಾಹನ ಪೂಜೆಗಳು ಕೂಡ ಮಾಡ್ತಾರೆ. ಹಾಗೆಯೇ ಈ ದಶಮಿಯಂದು ಯಾರು ಯಾವುದೇ ಕಾರ್ಯ ಆರಂಭಿಸಿದರೂ ವಿಜಯಶಾಲಿಯಾಗುತ್ತಾರಂತ ಪ್ರತೀತಿ ಇದೆ. ಇವಿಷ್ಟು ನವರಾತ್ರಿಯ ವಿವರಣೆ ಮತ್ತು ಆಚರಣೆ. ದುರ್ಗಾ ಅಂದ ಮಾತ್ರಕ್ಕೆ ಎಂಥ ದುರ್ಗಮವಾದ ದಾರಿಯನ್ನಾದರೂ ಸರಿ ಅದನ್ನು ದಾಟಿಸಿ ಕಷ್ಟಗಳಿಂದ ನಮ್ಮನ್ನು ಭಕ್ತರನ್ನು ಪಾರು ಮಾಡಿ ಸಲಹುವಂಥ ಭಕ್ತಾಧೀನಿಯಾದ ಮಾತೆಯನ್ನು ಈ ನವರಾತ್ರಿಯಲ್ಲಿ ನಾವು ಪೂಜಿಸಿ ಅವಳ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಇದನ್ನು ಶೇರ್ ಮಾಡಿ ಹೆಚ್ಚು ಹೆಚ್ಚು ಜನಗಳಿಗೆ ತಲುಪಿಸಿ. ಮತ್ತು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ದಲೇ ಹೋದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಬಾರಿ ಮತ್ತಷ್ಟು ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ. ನಮಸ್ಕಾರ.